ಮೊದಲನೇದಾಗಿ ನಡೆದಾಡುವ ದೇವರು ಈ ಶತಮಾನದ ಸಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಗಳಲ್ಲಿ ನಮಸ್ಕರಿಸಿ ಮತ್ತು ವೇದಿಕೆಯ ಮೇಲಿದ್ದಂಥ ಪೂಜ್ಯರಲ್ಲಿ ಮತ್ತು ಹಿರಿಯರಲ್ಲಿ ಮತ್ತು ಎಲ್ಲ ಗುರುಗಳಲ್ಲಿ ನಮಸ್ಕರಿಸಿ ಎಲ್ಲ ಮಾತೆಯರಲ್ಲಿ ಮತ್ತು ಎಲ್ಲ ಹಿರಿಯರಿಗೆ ವಂದಿಸಿ ಒಂದೆರಡು ಮಾತನ್ನು ಆಡಬೇಕಂತೇಳಿ ಗುರುಗಳು ಹೇಳಿದ್ದಾರೆ. ಪೊಲೀಸರಿಗೆ ಭಾಷಣ ಮಾಡ್ಲಿಕ್ಕೆ ಮತ್ತು ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಂದಿ ಜನ ಕೂಡಿತ್ತು ಗಲಾಟೆ ಆತಿತ್ತು ಅಂದ್ರೆ ಅಷ್ಟೇ ನಾವು ಮಾತಾಡ್ಲಿಕ್ಕೆ ಬರ್ತೈತಿ. ನೀವು ಇಟ್ಟು ಚಂದ ಶಾಂತ ರೀತಿಯಿಂದ ಕೊಟ್ಟಿದ್ರಿ, ಒಂದು ಸೂಜಿ ಬಿದ್ದರೂ ಸೌಂಡ್ ಆಕೈತಿ. ಈ ಸೈಲೆನ್ಸ್ ನೋಡಿಸಿ ನನಗೆ ಎದೆ ಹೊಡ್ಲಿಕ್ಕೈತದ, ಏನು ಮಾತಾಡ್ಬೇಕನ ಅಂಥೇಳಿ. ಆದರೂ ಕೂಡ ಗುರುಗಳು ಒಂದೆರಡು ಮಾತಾಡ್ರಿ ಅಂತ ಹೇಳಿದ್ರು. ನಾ ಈ ಆಶ್ರಮಕ್ಕೆ ಬರಬೇಕಂತೇಳಿ ನಮ್ಮ ಶುದ್ಧ ತೇಲಿ, ನಮ್ಮ ಬೈರು ಸರು, ನಮ್ಮ ಬಿರೋದರವರು ಭಾಳ ಸಲ ಹೇಳಿದರು. ಹೋಗೋಣ ಅನ್ಕೋತ ನಾವು ಹಂಗೆ ಬೆಳಗಾವ್ದಾಗ ಡ್ಯೂಟಿ ಮಾಡೋದು, ಊರಿಗೆ ಬಂದು ಹೋಲಿಗೆ ಟೈಮ್ ಇರಲಿಲ್ಲ, ಟೈಮ್ ಸಾಲ್ತಿರಲಿಲ್ಲ, ಈ ಕಡೆ ಬರೋದಾಗಿರಲಿಲ್ಲ. ಇವತ್ತು ಸುದೈವ ಕೂಡಿ ಬಂದದ. ಇವತ್ತಿನ ದಿವಸ ಭಾಳ ನನಗೆ ಆನಂದ ನಡೆದಿದೆ. ಇನ್ನೂ ಒಂದು ವಿಷಯ ಹೇಳ್ಬೇಕಪ್ಪ ಅಂತಂದರೆ, ನಾ ಭಾಳ ಸುದೈವಿ ಅಷ್ಟೇ ದುರ್ದೈವಿ ಅಂತ ಹೇಳ್ಬೇಕು. ಸಿದ್ದೇಶ್ವರ ಅಪ್ಪಾಜಿಯವರು ಇದ್ದಾಗ ನಾನು ಸುಮಾರು ಸಲ ಅಪ್ಪುಗಳ ಜೊತೆ ಇದ್ದೆ. ಚಡ್ಚಣದಾಗ ಪ್ರವಚನ ಇದ್ದಾಗೂ ಒಂದು ತಿಂಗಳು ಅಪ್ಪುಗಳ ಜೊತೆ ಇದ್ದೆ. ನಾ ಮೂಡಲಿಗೆ ಸಿ ಪಿ ತಿಳಿ ಕೆಲಸ ಮಾಡುವಾಗ ಮೂಡಲಿ ಒಳಗೆ ಪ್ರವಚನ ಇತ್ತು. ಪ್ರತಿ ದಿವಸ ಅವ್ರ ಜೊತೆಯಲ್ಲೇ ಮಾರ್ನಿಂಗ್ ಪ್ರವಚನ ಮುಗಿಸಿದ ನಂತರ ವಾಕಿಂಗ್ ಮಾಡ್ತಿದ್ರು, ಅವ್ರ ಜೊತೆನೇ ವಾಕಿಂಗ್ ಮಾಡ್ತಿದ್ದೀವಿ. ಅದಕ್ಕಿಂತಲೂ ಹೆಚ್ಚಾಗಿ ಪೂಜ್ಯ ಗುರುಗಳು 2 ದಿವಸ ನಮ್ಮ ಗುಡಿಗೇರಿ ಅಪ್ಪಗಳ ಜೊತೆ ನಾನು ಸ್ವತಃ ನನ್ನ ಜೀಪ್ದಾಗ ಅವ್ರಿಗೆ ಕೂಡಿಸ್ಕೊಂಡು ಗೋಕಾಕ್ ಫಾಲ್ಸ್ ಮತ್ತು ಗೊಡ್ಚಿನ ಮಲ್ಕಿ ಫಾಲ್ಸ್ ಎರಡೂ ಕೂಡ ನನ್ನ ಜೀಪ್ದಾಗ ಕೂಡಿಸ್ಕೊಂಡು ಅಪ್ಪಗಳಿಗೆಲ್ಲ ಸುತ್ತಾಡಿಸಿ ತೋರಿಸಿದ್ದೆ. ಅವರು ಲಿಂಗೈಕ್ಯ ಆದ ಸಂದರ್ಭದಾಗ ನನಗೆ ಜ್ವರ ಬಂದು ಆರಾಮಿರಲಿಲ್ಲ. ಬರಬೇಕಂತೇಳಿ ಭಾಳ ಪ್ರಯತ್ನ ಪಟ್ಟೆ, ಹೋಗೋದಾಗಲಿಲ್ಲ. ಅದೇ ನಾನು ಒಂದು ದುರ್ದೈವ. ಆ ನಡೆದಾಡುವ ದೇವ್ರ ಜೊತೆ ನಾವು ಇದ್ದಿದ್ದು ಮತ್ತು ಕಳೆದಂಥ ಕ್ಷಣಗಳು ಲೈಫ್ ಇರುವವರೆಗೂ ಮರಲಿಕ್ಕಾಗೋದಿಲ್ಲ. ಅದು ಅವರ ಒಂದು ಮಾರ್ಗದಲ್ಲಿ ನಮ್ಮ ಗುರುಗಳು ಇವತ್ತಿನ ದಿವಸ ಪ್ರವಚನ ಕಾರ್ಯಗಳನ್ನು ಮಾಡ್ತಾ, ಗುರುಗಳು ನಡೆದಂಥ ದಾರಿಯಲ್ಲೇ ಅವರು ಹೆಜ್ಜೆ ಇಡ್ತಾ ನಡೀತಾ ಇದ್ದಾರೆ. ಅವ್ರದ್ದು ಭಾಳ ಸಲ ಕೇಳಿದ್ದೆ ನಾನು. ಮೊನ್ನೆ ಇಂಡಿಯೊಳಗೂ ಕೂಡ ಪೂಜ್ಯರದು ಪ್ರವಚನ ಇತ್ತು. ನಮ್ಮದು ಈ ಕಳ್ಳರ ಹಾವಳಿ ಹೆಚ್ಚಾಗಿರುವುದರಿಂದ ಡೈಲಿ ರಾತ್ರಿ 2 ಗಂಟೆ 3 ಗಂಟೆ ತನಕ ಎಲ್ಲ ಕಡೆ ಸುತ್ತಾಡೋರಿಗೆ ಆಗ್ತಿತ್ತು. ನಾವು 7 ಪ್ರವಚನ ಎಲ್ಲ ಮುಗಿಸಿ ಜನ ಎಲ್ಲ ಪ್ರಸಾದ ತೊಗೊಂಡು ಹೋಗ್ಬಿಡ್ತಿದ್ರು. ಹಿಂಗಾಗಿ ಹೋಗಿಲ್ಕಾಯಿಲ್ಲ. ಅದಕ್ಕೆ ಅದನ್ನು ಕೂಡ ಪೂಜ್ಯರಲ್ಲಿ ನಾನು ಕ್ಷಮಾಪಣೆ ಕೇಳ್ತೇನೆ. ಅವತ್ತೇ ಭೇಟಿ ಆಗಬೇಕಾಗಿತ್ತು. ಇನ್ನು ಪೊಲೀಸ್ ಅಧಿಕಾರಿಯಾಗಿ ಒಂದೆರಡು ಮಾತನ್ನು ಹೇಳ ಬಯಸ್ಲಿಕ್ಕೆ ಇಚ್ಛೆಪಡ್ತೀನಿ. ಈಗ ಚಳಿಗಾಲ ಇದೆ, ಚಳಿ ಭಾಳ ಅದ. ಇದು ನಮ್ಮ ನೀರಾವರಿ ಪ್ರದೇಶ ಇಲ್ಲ ಅಂದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಾಗೆ ಅತ್ಯಂತ ಹೆಚ್ಚಿಗೆ ಚಳಿ ಇರುವುದು ನಮ್ಮ ಬಿಜಾಪುರ ಡಿಸ್ಟಿಕ್ ಮತ್ತು ಕಲಬುರಗಿ, ಅದರಲ್ಲಿ ಕೂಡ ಇಂಡಿ, ಚಡ್ಚಣ ಈ ಭಾಗದಾಗ ಜಾಸ್ತಿ ಚಳಿ ಅದ. ಈಗ ಕಬ್ಬಿನ ತೋಡಿ ಗ್ಯಾಂಗ್ಗಳು ಭಾಳ ಬಂದಿದ್ದಾವೆ. ಆ ಕಬ್ಬಿನ ತೋಡಿ ಗ್ಯಾಂಗ್ಗಳೇನು ಭಾಳ ಒಳ್ಳೆಯವರು, ಸಭ್ಯಸ್ಥರು ಇರುವುದಿಲ್ಲ. ಅಲ್ಲಿ ಕೆಲಸ ಇಲ್ಲ ಅಂಥೇಳಿ ಬಿಹಾರದಿಂದ ಬಂದಾರೆ, ಯು ಪಿದಿಂದ ಬಂದಾರೆ, ಇಲ್ಲಿ ಮಹಾರಾಷ್ಟ್ರ ಜತ್ ತಾಲೂಕು ಬೀಡದಿಂದೆಲ್ಲ ಬಂದಾರೆ. ನಾವು ನಮ್ಮ ಸರ್ವಿಸ್ ಸೇವೆಯಲ್ಲಿ ಈ ಗ್ಯಾಂಗ್ಗಳು ಬಂದಾಗ ಅಫೆನ್ಸ್ ಆಗ್ತವೆ ಮತ್ತು ಹೋಗುವಾಗೂ ಅಫೆನ್ಸ್ ಆಗ್ತವೆ. ಅದೇ ರೀತಿ ಈ ಚಳಿ ಜಾಸ್ತಿ ಇರುವುದರಿಂದ ಹೋದ ವರ್ಷ ಕೂಡ ಈ ಭಾಗದಾಗ ಕಳ್ಳತನ ಹಾವಳಿ ಜಾಸ್ತಿ ಆಗಿತ್ತು. ಈಗೂ ಕೂಡ ಜಾಸ್ತಿ ಆಗ್ತಾಯಿದೆ. ತಾವೆಲ್ಲರೂ ಕೂಡ ಮನೆಗಳು ಇದ್ದಂಥ ಬಂಗಾರ ನಾವೆಲ್ಲ ಮೊದಲು ಕೇಳಿದ್ದೇವೆ. 2,000 ರೂಪಾಯಿ ತೊಲೆ ಇತ್ತು, 3,000 ರೂಪಾಯಿ ತೊಲೆ ಇತ್ತು, 4,000 ರೂಪಾಯಿ ತೊಲೆ ಇತ್ತು. 6,000 ರೂಪಾಯಿ ಆದ ಬಳಿಕ ಹಂಗಾದ ನಾಗಾಲೋಟದಾಗ ಹೋಗಿ ಈಗ 1,40,000 ರೂಪಾಯಿ ತೊಲೆ ಆಗೈತೆ ಬಂಗಾರ. 1 ತೊಲೆ ಬಂಗಾರ ಹೋತಂದ್ರೆ 1,40,000 ರೂಪಾಯಿ ಹೋದಂಗೆ. ಅದಕ್ಕೆ ತಮ್ಮೆಲ್ಲ ಆಭರಣಗಳನ್ನೆಲ್ಲ ಬ್ಯಾಂಕ್ದಾಗ ಇಡ್ರಿ. ಆಮೇಲೆ ಯಾರೇ ಕೂಡ ತಾವು ಎಮರ್ಜೆನ್ಸಿ ಮನೆ ಕೀಲಿ ಹಾಕಿ ಹೋಗುವಂಥ ಸಂದರ್ಭ ಬಂತು ಅಂದರೆ
ಪೊಲೀಸ್ರಿಗೆ ಒಂದು ಫೋನ್ ಮಾಡಿ ಇಂಟಿಮೇಷನ್ ಕೊಟ್ಟು ಹೋಗ್ರಿ. ಇಂಟಿಮೇಷನ್ ಕೊಟ್ಟರೆ ನಮ್ಮ ಬೀಟ್ ಪಿ ಸಿಗಳು ಆ ಊರಿಗೆ ನೇಮಿಸ್ತೀವಿ. ಮಿನಿಮಮ್ ಪೊಲೀಸರು ಬಂದು ಹೋಗ್ಯಾರಪ್ಪ ಅಂತಂದ್ರೆ ಕಳ್ಳರಿಗೆ ಒಂದು ಸ್ವಲ್ಪ ಹೆದರಿಕೆ ಇರ್ತದೆ. ಆಮೇಲೆ ಏನೇ ಸಮಸ್ಯೆ ಬತ್ತು ಅಂದರೆ ನೀವು ಫೋನ್ ಮಾಡಿ PSIಗೆ ಫೋನ್ ಮಾಡಬೇಕಾಗಿಲ್ಲ, ನನಗೂ ಫೋನ್ ಮಾಡಬೇಕಾಗಿಲ್ಲ. 112 ಅಂತೇಳಿ ಒಂದು ಈಗ ಹೊಸದಾಗಿ ಕಾನ್ಸೆಪ್ಟ್ ಬಂದಿದೆ. ನೀವು 112 ನಂಬರಿಗೆ ಡಯಲ್ ಮಾಡಿದ್ರಿಯಪ್ಪ ಅಂತಂದರೆ ಆ ನಂಬರ್ ಡೈರೆಕ್ಟ್ ಬೆಂಗಳೂರು ಕಂಟ್ರೋಲಿಗೆ ಹೋಗ್ತೈತಿ. ಬೆಂಗಳೂರಿಂದ ಬಿಜಾಪುರ ಕಂಟ್ರೋಲಿಗೆ ಫೋನ್ ಬರ್ತೈತಿ. ನಮ್ಮಲ್ಲಿ 112 ವೆಹಿಕಲ್ಗಳು 18 ಅದಾವೆ, ಎಲ್ಲ ಕಡೆ ಅಡ್ಡಾಡ್ತಿರ್ತಾವೆ ರಾತ್ರಿ ಎಲ್ಲ ಹಗಲೆಲ್ಲ. ನಿಮಗೆ ನಿಯರ್ ಎಲ್ಲಿರ್ತದೆ ಲೊಕೇಶನ್ ನೋಡಿ ಆ ನಿಯರ್ ಇದ್ದವ್ರಿಗೆ ಅವರೇ ಫೋನ್ ಮಾಡ್ತಾರೆ, ಇಂಥವ್ರು ಈ ನಂಬರ್ದವ್ರು ಫೋನ್ ಮಾಡಿದ್ದಾರೆ, ಅಲ್ಲಿ ಸಮಸ್ಯೆ ಅದ ಹೋಗಿ ಅಂತೇಳಿ. ಆ ವಾಹನದವರು ನಿಮಗೆ ಕಾಲ್ ಮಾಡ್ತಾರೆ. ಅವರು ಕಾಲ್ ಮಾಡಿ ನಿಮ್ಮ ಲೊಕೇಶನ್ ತೋತಾರೆ, ಎಲ್ಲಿದ್ದೀರಿ ಅಲ್ಲಿಗೆ ಆ ವೆಹಿಕಲ್ ಬರ್ತೈತಿ. ನಮ್ಮ ಬೆಳಗಾವಿ ಸಿಟಿ ಒಳಗಾದ್ರೆ 4 ರಿಂದ 5 ನಿಮಿಷನಾಗ, ಸಿಟಿ ಅಂತ ಪ್ಲೇಸ್ನಾಗ, ಡಿಸ್ಟಿಕ್ ಪ್ಲೇಸ್ನಾಗ 4 ರಿಂದ 5 ನಿಮಿಷ ಒಳಗೆ ನೀವು ಯಾರು ಕಾಲ್ ಮಾಡಿರ್ತೀರಿ ಅಲ್ಲ ಅವ್ರ ಹತ್ತಿರ 4 ರಿಂದ 5 ನಿಮಿಷನಾಗ ಹೋಗ್ತೈತಿ. ಇದು ರೂರಲ್ ಏರಿಯಾ ಇರುವುದರಿಂದ ಈ ಹಿಂಚಗೇರಿದಿಂದ ಇಲ್ಲಿಗೆ ಬರಬೇಕಾದ್ರೆ ಮಿನಿಮಮ್ ಒಂದು 15 ನಿಮಿಷ ಬೇಕು. ಇಲ್ಲಿ 15 ರಿಂದ 20 ನಿಮಿಷ ಒಳಗೆ ನಮ್ಮ ಪೊಲೀಸ್ ವೆಹಿಕಲ್ ನಿಮ್ಮ ಇದ್ದಲ್ಲಿಗೆ ಬರ್ತದೆ. ಅದಕ್ಕೆ ಯಾರೂ ಅದ್ರ ಬಗ್ಗೆ ಹೆದರೋ ಕಾರಣ ಇಲ್ಲ. ಯಾವುದೇ ಸಮಸ್ಯೆ ಇರಲಿ ಅಂಥದ್ದು ತಾವು ದಯವಿಟ್ಟು ಈ ಒಂದು ನಂಬರ್ ನೆನಪಿಟ್ಕೊಳ್ರಿ, 112. ಅದು ಒತ್ತಿದ್ರೆ ನೀವು ಎಲ್ಲಿ ಸಮಸ್ಯೆ ಇರ್ತೀವಿ ಅಲ್ಲೇ ಪೊಲೀಸರು ಬರ್ತಾರೆ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಬರೋದಿಲ್ಲ, ಫೋನ್ ಮಾಡಿದೇವ್ರಿ ಬರೋದಿಲ್ಲ ಅನ್ನೋದೇ ಇಲ್ಲ. ಇದೇನು ವ್ಯವಸ್ಥೆ ಅದ ಇದು ನಮ್ಮ ಕಂಟ್ರೋಲ್ದಾಗಿಲ್ಲ, ಇದು ಪೊಲೀಸ್ ಸ್ಟೇಷನ್ ಕಂಟ್ರೋಲ್ದಾಗಿಲ್ಲ, ನಮ್ಮ SP ಸಾಹೇಬ್ರ ಕಂಟ್ರೋಲ್ದಾಗೂ ಇಲ್ಲ. ಡೈರೆಕ್ಟ್ DG ಕಂಟ್ರೋಲ್ದಾಗ ಇದು ಕೆಲಸ ಮಾಡ್ತವೆ. ಅದಕ್ಕೆ ನೀವು ಫೋನ್ ಮಾಡಿದ್ರೆ ಅಂತ ಡೈರೆಕ್ಟ್ ಕಾಲ್ DGಗೆ ಹೋಗ್ತದೆ, DG ಕಂಟ್ರೋಲಿಗೆ. ಅಲ್ಲಿಂದ ಬಿಜಾಪುರ ಕಂಟ್ರೋಲಿಗೆ ಬರ್ತದೆ. ಬಿಜಾಪುರ ಕಂಟ್ರೋಲ್ದಿಂದ ಡೈರೆಕ್ಟ್ 112 ವೆಹಿಕಲ್ ಕಾಂಟ್ಯಾಕ್ಟ್ ಆಕೈತಿ. ಅದಕ್ಕೆ ಇದೊಂದು ನಂಬರ್ ಇಟ್ಕೋರಿ. ರಾತ್ರಿ ಏನೇ ಸಮಸ್ಯೆ ಇತ್ತು ಅಂದರೆ ಈ ನಂಬರಿಗೆ ಫೋನ್ ಮಾಡಿರಿ. ಆಮೇಲೆ ಇನ್ನಾಗ ನಮ್ಮ ಅಜ್ಜವ್ರು ಹೇಳಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು ಅವರು. ಇವತ್ತು ಹಳ್ಳಿಯಲ್ಲಿರುವಂಥ ಎಲ್ಲ ಮಕ್ಕಳು ಸಿಟಿಯಾಗ ಸಾಲಿಗೆ ಹೋಗ್ತಾರೆ. ನನ್ನ ಮಗ ಸಾಲಿಗೆ ಹೋಗ್ತಾನ, ಮಗಳು ಸಾಲಿಗೆ ಹೋಗ್ಕಳ ಅಂತೇಳಿ ಎಮರ್ಜೆನ್ಸಿ ಏನ್ರಿ ಆದ್ರೆ ಅವಳ ಹತ್ರ ಒಂದು ಫೋನ್ ಇರಬೇಕು ಅಂತೇಳಿ ಫೋನ್ ಕೊಟ್ಟಿರ್ತೀರಿ. ಆ ಮೊಬೈಲ್ ನೀವು ಯಾವಾಗ ಮೊಬೈಲ್ ಕೊಟ್ರಿ ಅದು ಒಂದು ಸಲ ಮೊಬೈಲ್ ಹೆಂಗೆ ಒಂದು ಸಲ ತೆಳಗೆ ಗೀಸಲಿಕ್ಕೆ ಚಾಲು ಮಾಡಿದ್ರು ಅಂದ್ರೆ ಮಿನಿಮಮ್ 40 ನಿಮಿಷ ಅದು ತಲೆ ಎತ್ತು ಬಿಡೋಲ್ಲ. ಅದು ನಿಮ್ಮ ಮಕ್ಕಳು ಮೊಬೈಲ್ ಒಂದಿಷ್ಟು ಕಡಿಮೆ ಬಳಸುವಂಗೆ ನೋಡ್ಕೋರಿ. ಆಮೇಲೆ ತಾವೆಲ್ಲರೂ ಅನ್ಯತಾ ತಪ್ಪು ತಿಳ್ಕೊಬಾರ್ದು. ಕಾಲೇಜ್ ಹೋಗುವಂಥ ಮಕ್ಕಳು, ಹೈಸ್ಕೂಲ್ಗೆ ಹೋಗುವಂಥ ಮಕ್ಕಳು ನಾವು ನೋಡಿವಿ, ಇಂಡಿ ಬಸ್ ಸ್ಟ್ಯಾಂಡ್ದಾಗ ನೋಡಿವಿ, ಚರ್ಚನ್ ಬಸ್ ಸ್ಟ್ಯಾಂಡ್ದಾಗ ನೋಡಿವಿ. ಇಲ್ಲಿಂದ ಸಾಲಿಗೆ ಹೋಗ್ತೀನಿ ಅಂತ ಹೇಳಿರ್ತಾರೆ, ಅವ್ರು ಬಸ್ ಸ್ಟ್ಯಾಂಡ್ದಾಗೆ ಇರ್ತಾರೆ, ಸಾಲಿಗೆ ಹೋಗಿರೋದಿಲ್ಲ, ಈ ಕಡೆ ಮನೆಗೂ ಇರೋದಿಲ್ಲ. ನಮ್ಮ ಸರ್ ಹೇಳಿದ್ರಲ್ಲ, ನಮ್ಮ BO ಅವ್ರು ಫೋನ್ ಮಾಡಿದರು, ಸರ ಒಂದು ದಿವಸ ತಾವು ಮಾಸ್ ರೇಡ್ ಮಾಡಿರಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ, ಬಸ್ ಸ್ಟ್ಯಾಂಡ್ದಾಗ ಖಾಲಿ ಇದ್ದ ಹುಡುಗರಿಗೆಲ್ಲ ಗಾಡಿಯಾಗ ಹಾಕ್ಕೊಂಡು ಸ್ಕೂಲ್ ಪ್ರಿನ್ಸಿಪಾಲ್ಗೆ ಕರೆಸ್ರಿ, ಆಮೇಲೆ ಪೇರೆಂಟ್ಸ್ಗೆ ಕರೆಸಿ ಅವ್ರ ಮಕ್ಳು ಏನು ಮಾಡ್ತಾರೆ ಅವ್ರಿಗೆ ಹೇಳ್ರಿ ಅಂತೇಳಿ. ಅದಕ್ಕೆ ನಿಮ್ಮ ಮಕ್ಕಳು ಸಾಲಿಗೆ ಹೋಗ್ತಾರಲ್ಲ ಅವ್ರ ಮೇಲೆ ಒಂದು ಕಣ್ಣು ನೀವು ಇಟ್ಟಿರ್ಬೇಕು, ನೋಡ್ತಾ ಇರಬೇಕು. ಮನೆಗೆ ಬಂದ ಬಳಿಕ ಮೊಬೈಲ್ ಕೆಲಸನೇ ಇಲ್ಲ, ಅವ್ರ ಪುಸ್ತಕ ಆಯಿತು, ಅವ್ರ ವಿದ್ಯಾಭ್ಯಾಸ ಆಯಿತು, ಮನೆ ಆಯಿತು, ಅಷ್ಟೇ ಇರಬೇಕು. ಆಮೇಲೆ ಇನ್ನೂ ಒಂದು, ಈಗ ಕಾನೂನು ಭಾಳ ಆಗ್ಯಾವ. ಬಾಲ್ಯ ವಿವಾಹ ಆಯಿತು, ಕಾರ್ಮಿಕ ಪದ್ಧತಿ ಆಯಿತು. ಇಲ್ಲಿ ಯಾರು ಎಲ್ಲರೂ ಹೇಳುವ ಅವಶ್ಯಕತೆ ಬರೋದಿಲ್ಲ. ಆದರೂ ಕೂಡ ಒಂದು ಮಾತು ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೆ, ಹುಟ್ಟಿದಂಥ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕು, ವಿದ್ಯಾವಂತರಾಗಬೇಕು. ಯಾವುದೇ ಒಬ್ಬ ಮಗು ಎತ್ತರಕ್ಕೆ ಬೆಳಿಬೇಕು, ಉನ್ನತ ಹುದ್ದೆ ಪಡಿಬೇಕು, ಸಮಾಜದೊಳಗೆ ಊರೊಳಗೆ ಹೆಸರು ಮಾಡಬೇಕು ಅಂತಂದರೆ ಶಿಕ್ಷಣ ಭಾಳ ಅವಶ್ಯ ಐತಿ. ಶಿಕ್ಷಣದಿಂದಲೇ ಪ್ರಗತಿ, ಶಿಕ್ಷಣದಿಂದಲೇ ಕ್ರಾಂತಿ, ಶಿಕ್ಷಣದಿಂದಲೇ ಅಭಿವೃದ್ಧಿ. ಅದಕ್ಕೆ ತಾವೆಲ್ಲರೂ ಮಕ್ಕಳಿಗೆ ಹಳ್ಳಿಯಾಗ ಗೊತ್ತು, ನಾನು ಹಳ್ಳಿ ಜೀವನದಾಗೆ ಹಳ್ಳಿಯೊಳಗೆ ಬೆಳೆದೀನಿ. ಭಾಳ ಬಡತನದಾಗ ಬೆಳೆದೀವಿ ನಾವು. ಸಾಲು ಸೂಟಿ ಬಿಡ್ತು ಅಂದರೆ 40, 42, 43 ಡಿಗ್ರಿ ಬಿಸಿಲದೊಳಗೆ ಇನ್ನೊಬ್ಬರಲ್ಲಿ ನಟ್ಟು ಕಡಿದು ನಮ್ಮ ಪ್ಯಾಂಟ್ ಅಂಗಿ ಪುಸ್ತಕ ತೊಗೊಂಡು ಆಮೇಲೆ ಸ್ಕೂಲಿಗೆ ಹೋಗ್ತಿದ್ದೆ ಜೂನ್ಗೆ. ಅದಕ್ಕೆ ಇಲ್ಲಿ ಬರಬೇಕಂದ್ರೆ ಇಲ್ಲಿ ನಾನು ಕರೆಸಿ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ನಾ ಪಡೆದಂಥ ಒಂದು ಹುದ್ದೆ. ಈ ಹುದ್ದೆ ಪಡಿಬೇಕಪ್ಪ ಅಂದರೆ ಶಿಕ್ಷಣ ಬೇಕು. ಶಿಕ್ಷಣದಿಂದಲೇ ಉನ್ನತಿ ಅದ, ಶಿಕ್ಷಣದಿಂದಲೇ ಪ್ರಗತಿ ಅದ. ತಾವು ಆಯ್ತು ಬಿಡ್ತಮ್ಮ ಇವತ್ತು ಒಂದು ದಿವಸ ಎಮ್ಮೆ ಕಾಯಕತ್ತಿ ಆಳು ಬಂದಿಲ್ಲ ಅಂತೇಳಿ ಎಮ್ಮೆ ಕಾಯಲ್ಲಿ ಕಚ್ಚೋದು,
ಕೆಲಸದಾಗ ಬಂದೇಳಿ ಇವತ್ತೊಂದು ದಿವಸ ಮನೆಗೆ ಇರುತ್ತೇಳಿ ಮಗಳಿಗೆ ಸಾಲಿ ಬಿಡಿಸಿ ಮನೆ ಕೆಲಸಕ್ಕೆ ಹಚ್ಚೋದು ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಜೀವನ ಶಿಕ್ಷಣದಿಂದ ಉಜ್ವಲ ಆಕೈತಿ. ತಾವು ಯಾರೂ ಕೂಡ 18 ಮುಗಿಲಾರದೆ ಹೆಣ್ಮಕ್ಳಿಗೆ ಮದುವೆ ಮಾಡೋದು, ಮಗಳು ದೊಡ್ಡಕ್ಕೆ ಯಾವ್ದಲ್ಲಪ್ಪ ಅಂದ್ರೆ ಅದು ತಲೆ ಮೇಲೆ ಒಂದು ಬಂಡಗಲ್ಲು ಇದ್ದಂಗೆ ಆಗಿರ್ತದೆ, ಅದು ಬಿಟ್ಟುಬಿಟ್ರೆ ಆ ಜಮಾನು ಹೋತೀಗ, ಅದೊಂದು 10 ವರ್ಷದಿಂದ ಹೋಗ್ಬಿಡ್ತೀಗ. ಅದಕ್ಕೆ ಪ್ರತಿಯೊಂದು ಹೆಣ್ಣೇ ಇರಲಿ ಗಂಡೇ ಇರಲಿ ಅವ್ರು ಪೂರ್ತಿ ಸಂಪೂರ್ಣ ಮಿನಿಮಮ್ ಡಿಗ್ರಿ ಆಗುತ್ತಾನ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಮಿನಿಮಮ್ ಡಿಗ್ರಿ ಅವ್ರ ನಿಯತ್ತಿನಿಂದ ಮುಗಿಸಿದ್ರು ಅಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ. ಅದಕ್ಕೆ ಇದು ಈ ವೇದಿಕೆ ನಮ್ಮ ಪೊಲೀಸ್ ಪರವಾಗಿ ಮಾತಾಡುವಂಥದ್ದು ಅಲ್ಲ, ಆದರೂ ಕೂಡ ಮಾತಾಡಿದ್ದೀನಿ. ಮಾನ್ಯ ಪೂಜ್ಯರು ಮಾತಾಡಲೇಬೇಕಂತ ಹೇಳಿದರು. ಅದಕ್ಕೊಂದೆರಡು ಮಾತಾಡಿದ್ದೀನಿ. ಮಾತನಾಡುವಲ್ಲಿ ಏನಾದರೂ ಸ್ವಲ್ಪ ಅಲ್ಪ ದೋಷಗಳಾದರೂ ಕೂಡ ತಾವು ಮನ್ನಿಸ್ರಿ. ಈ ಕಾರ್ಯಕ್ರಮಕ್ಕೆ ನನಗೆ ಪೂಜ್ಯರು ಭಾಳ ದಿವಸ ಕರ್ಕೊಂಡು ಬರ್ಲಿಕ್ಕೆ ಹೇಳಿದರು. ನಮ್ಮ ತೇಲಿಯವರು ಭಾಳ ಸಲ ಹೇಳಿದರು. ಬಂದು ಈ ವೇದಿಕೆಗೆ ಬಂದು ನನಗೆ ಸತ್ಕಾರ ಮಾಡಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರ ಪಾದಾರವಿಂದಗಳಿಗೆ ನಮಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೇನೆ.